ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಇವತ್ತಿನ ದಿನ ನಾನು ಜಲತತ್ವದ ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಜಲತತ್ವ ನೋಡಿ, ಜಲತತ್ವ ಇದು ಏನಂತ ಸೂಚಿಸುತ್ತೆ? ಕೇರಿಂಗ್ ಆ್ಯಂಡ್ ನರ್ಚರಿಂಗ್. ಯಾರೇ ಒಬ್ಬರು ಬಂದರೂ ಕೂಡ ಅವರಿಗೆ ಕಾಳಜಿ ಹೇಗೆ ನೋಡ್ಕೊಳ್ಳೋದು ಅನ್ನೋ ಸೂಚಿಸುತ್ತೆ. ಮತ್ತು ದೇಹದಲ್ಲಿ ಜಲತತ್ವ ಏನನ್ನು ಸೂಚಿಸುತ್ತೆ ಅಂದರೆ ಅದು ರಕ್ತವನ್ನು ಸೂಚಿಸುತ್ತೆ. ರಕ್ತ ನೋಡಿ, ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಬಾಡಿ ಹೀಟ್ ಆಗ್ತಾ ಇರುತ್ತೆ. ತುಂಬ ಜನಕ್ಕೆ ಬಾಡಿ ಹೀಟ್ ಆಗುತ್ತೆ. ಯಾಕೆ? ದೇಹದಲ್ಲಿ ಅವರಿಗೆ ಜಲದ ಒಂದು ಅಂಶ ಕಡಿಮೆ ಇರುತ್ತೆ. ಜಲದಂಶ ಕಡಿಮೆ ಇರುತ್ತೆ. ಆ ಜಲದಂಶ ಕಡಿಮೆ ಇದ್ದಾಗ ಏನಾಗುತ್ತೆ, ಅವ್ರಿಗೆ ಜಾತಕರಿಗೆ ದೇಹ ಹೀಟ್ ಆಗುತ್ತೆ. ಬಾಡಿ ಅತಿಯಾದ ಉಷ್ಣತೆಯಿಂದ ಕೂಡಿರೋದ್ರಿಂದ ಏನಾಗ್ತಾ ಇರುತ್ತೆ, ಅವರಿಗೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಇರುತ್ತೆ. ತುಂಬ ಜನಕ್ಕೆ ನೋಡಿ, ಬೆನ್ನಲ್ಲಿ ನೀರಿಲ್ಲ, ಬೆನ್ನಲ್ಲಿ ನೀರು ಕಡಿಮೆ ಆಗಿದೆ ಅಂತ ಹೇಳ್ತಾರೆ, ಬ್ಯಾಕಲ್ಲಿ ನೀರು ಕಡಿಮೆ ಆಗಿದೆ, ಅಥವಾ ನೀರು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇರುತ್ತೆ. ಹೌದಲ್ವಾ? ಜಲತತ್ವ ಕಡಿಮೆ ಇದ್ದಾಗ ಇವರಿಗೆ ಯಾರೇ ಒಂದು ವ್ಯಕ್ತಿಗಳಾಗಲಿ ಅವ್ರ ಜೊತೆಗೆ ಅವ್ರು ಬಂದಾಗ ಅವ್ರ ಜೊತೆ ಹೇಗೆ ವರ್ತಿಸಬೇಕು ಅನ್ನೋದು ಗೊತ್ತಾಗೋದಿಲ್ಲ. ವರ್ತಿಸ್ಬೇಕಂತ ಗೊತ್ತಾಗೋದಿಲ್ಲ. ಅದು ಹೇಗೆ ವರ್ತಿಸ್ಬೇಕು ಅದು ಯಾವುದೋ ಅವ್ರಿಗೆ ಗೊತ್ತಾಗೋದಿಲ್ಲ, ಜಲತತ್ವ ಕಡಿಮೆ ಇದ್ದಾಗ. ಹಾಗಾಗಿ ಏನಾಗ್ತಾ ಇರುತ್ತೆ, ಅವ್ರಿಗೆ ಜೀವನದಲ್ಲಿ ಅವರು ಅಪ್ ಆ್ಯಂಡ್ ಡೌನಲ್ಲಿ ಆಗ್ತಾ ಇರ್ತಾರೆ. ಅಂದರೆ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನೋದು ಏನಿರ್ತಾ ಇರುತ್ತೆ ನೋಡಿ, ಸಕ್ಸಸ್ ಬೇಕಲ್ವಾ, ಹಂತ ಹೋಗ್ಬೇಕು. ಈ ಹಂತವಾಗಿ ಹೋಗ್ಬೇಕಂದ್ರೆ ಜಲತತ್ವ ಕಡಿಮೆ ಇದ್ದಾಗ ಇವರು ಏನು ಮಾಡಬೇಕಾಗತ್ತೆ, ಆ ಒಂದು ಕೇರಿಂಗ್ ನರ್ಚರಿಂಗ್, ಯಾರೇ ಜನರು ಬಂದಾಗ ಅವ್ರಿಗೆ ಯಾವ ರೀತಿಯಲ್ಲಿ ಮಾತಾಡಬೇಕು, ಹೇಗೆ ಅವರಿಗೆ ನಾವು ನೋಡ್ಕೊಳ್ಬೇಕು ಅನ್ನೋದಿರುತ್ತೆ. ಸೊ ಅದು ಯಾವುದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ. ಅದನ್ನು ಇವ್ರು ಕಲಿಬೇಕಾಗತ್ತೆ. ಮತ್ತು ಈ ಜಲತತ್ವ ಕಡಿಮೆ ಇದ್ದಾಗ, ಇವ್ರಿಗೆ ಜಲತತ್ವ ಕಡಿಮೆ ಇದ್ದಾಗ ನೋಡಿ, ಜಾತಕರಿಗೆ ಏನಾಗ್ತಾ ಇರುತ್ತೆ ಅಂದರೆ ದೇಹದಲ್ಲಿ ಏನಿರುತ್ತೆ, ರಕ್ತದ ಗುಣಮಟ್ಟ ಅಥವಾ ರಕ್ತದ ಒಂದು ಬೆಳವಣಿಗೆ ಏನಿರ್ತದೆ ನಾವು ನೋಡಿ, ಯಾವಾಗಲೇ ಆಗಲಿ ಒಂದು ಫ್ಲೋ ಅಲ್ಲಿ ಏನಾಗ್ತಿರುತ್ತೆ, ಉತ್ಪತ್ತಿ ಆಗಬೇಕಾಗುತ್ತೆ. ಯಾವುದು? ಬ್ಲಡ್. ಅದು ಕಡಿಮೆನೂ ಉತ್ಪತ್ತಿ ಆಗಬಾರ್ದು, ಜಾಸ್ತಿನೂ ಆಗಬಾರ್ದು, ಎರಡೂ ಸಮಸ್ಯೆ. ಮಧ್ಯಮ ಹಂತದಲ್ಲಿ ಹೋಗಬೇಕಾಗುತ್ತೆ. ಸೊ ಜಲತತ್ವ ಕಡಿಮೆ ಇದ್ದಾಗ ಅವನೇಳ್ತದೆ, ಆ ಒಂದು ರಕ್ತದಲ್ಲಿರುವಂಥ ಆಕ್ಸಿಜನ್ ಪವರ್ ಏನಿರುತ್ತೆ, ರಕ್ತದಲ್ಲಿ ಆಕ್ಸಿಜನ್ ಪವರ್ ಇರುತ್ತೆ, ಆ ಒಂದು ಕೊರತೆ ಇರುತ್ತೆ ಅವರಿಗೆ. ಹಾಗಾಗಿ ಈ ಒಂದು ಜಲತತ್ವವನ್ನು ನಾವು ಸರಿ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ನೋಡಿ. ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಹಿರಿಯರು, ತಾಮ್ರದ ಒಂದು ಏನು ಮಾಡ್ತಾ ಇದ್ರು, ಬಿಂದಿಗೆಯಲ್ಲಿ ನೀರನ್ನು ಶೇಖರಣೆ ಮಾಡ್ಕೊಂಡು ನೀರು ಕುಡಿತಾ ಇದ್ರು. ಅವರಿಗೆ ಏನಾಗ್ತಾ ಇತ್ತು, ಹಾಗಾಗಿ ಈ B12 ವಿಟಮಿನ್ ಕೊರತೆ ಇರ್ತಾ ಇರಲಿಲ್ಲ. ಹೌದಲ್ವಾ? ಮತ್ತು ಅವರಿಗೆ ಈ ಅತಿಯಾದ ಒಂದು ಈ ಸ್ಕಿನ್ ಪ್ರಾಬ್ಲಮ್ ಅಂದರೆ ಚರ್ಮದ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಯಾಕೆ? ಅವರು ತಾಮ್ರದ ಒಂದು ಬಿಂದಿಗೆಯಲ್ಲಿ ನೀರನ್ನು ಕುಡಿತಾ ಇದ್ರು, ಶೇಖರಣೆ ನೀರು ಕುಡಿತಾ ಇದ್ರು. ಈಗೇನಾಗಿದೆ, ಅದು ಹೊರಟೋಗ್ಬಿಟ್ಟಿದೆ. ಈಗ ಹೊಸ ಟ್ರೆಂಡ್ ಬಂದಿದೆ, ಬಾಟಲ್. ಎಲ್ಲನೂ ಕೂಡ ಬಾಟಲಲ್ಲಿ ನೀರು ಕುಡಿಯಿರಿ. ಇದು ನೋಡಿ, ಕುಟುಂಬದಲ್ಲಿ ಕೂಡ ಭಾರಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದು ಜಲತತ್ವ ಕಡಿಮೆ ಇದ್ದಾಗ, ಜಲತತ್ವ ಕಡಿಮೆ ಇದ್ದಾಗ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುತ್ತೀವಲ್ಲ ಜಲತತ್ವಗಳು. ಹಾಗಾಗಿ ಸೊ ಈ ಒಂದು ಕುಟುಂಬದಲ್ಲಿ ಸಮಸ್ಯೆಗಳು ಬರೋ ಕಾರಣ ಕೂಡ ಈ ತತ್ವಗಳು ಭಾರಿ ಪರಿಣಾಮ ಬೀರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಜಲತತ್ವ ಕಡಿಮೆ ಇದ್ದಾಗ ಹೋಗಿ ಏನು ಮಾಡ್ತಾರೆ, ಮನೆಗೆ ಯಾರೇ ಬಂದರೂ ತಿಳ್ಕೊಳ್ಳಿ, ಹೊರಗೆ ಬರಲ್ಲ. ಅವ್ರ ಮನೇಲಿ ರೂಮ್ ಡೋರ್ ಹಾಕಿ ಕುತ್ಕೊಂಡ್ಬಿಡ್ತಾರೆ. ಎಷ್ಟು ಹೋಗೋದ್ರೂ ಬರೋದಿಲ್ಲ. ಜಲತತ್ವ ಚೆನ್ನಾಗಿದ್ದಾಗ ಹೋಗೋದೇ ಬೇಡ, ಬಂದವ್ರ ತಕ್ಷಣ ಬನ್ನಿ ಕುತ್ಕೊಳ್ಳಿ, ನೀರು ಬೇಕಾ, ಕಾಫಿ ಬೇಕಾ, ಟೀ ಬೇಕಾ, ಏನು ತಿಂಡಿ ಮಾಡಿಕೊಡ್ಬೇಕು, ನಾಷ್ಟ ಏನು ಮಾಡಿಕೊಡ್ಬೇಕು, ಈ ಥರದೆಲ್ಲ ಕೇಳ್ತಾ ಇರ್ತಾರೆ. ಆ ಥರದ್ದೆಲ್ಲ ಕೇಳ್ತಾರೆ. ಅವ್ರ ಕೇರಿಂಗ್ ನರ್ಚರಿಂಗ್ ಚೆನ್ನಾಗಿರುತ್ತೆ. ಈಗ ಕೇರಿಂಗ್ ನರ್ಚರಿಂಗ್ ನಿಮ್ಗೆ ಚೆನ್ನಾಗಿದ್ದಾಗ ಏನು ಮಾಡ್ತೀರಿ ಹೇಳಿ, ಯಾರಿಗಾದ್ರೂ ಒಪ್ಕೊಂಡು ಬಿಡ್ತೀರಿ. ಹೌದಲ್ವಾ? ತುಂಬ ಕೇರ್ ಮಾಡ್ತಾರೆ, ನರ್ಚರ್ ಮಾಡ್ತಾರೆ ಅಂತ. ಹಾಗಾಗಿ ಈ ಕೇರಿಂಗ್ ನರ್ಚರಿಂಗ್ ಕೂಡ ಬಿಸ್ನೆಸ್ಸಲ್ಲಿ, ಒಂದು ವೃತ್ತಿ ಜೀವನದಲ್ಲಿ, ಕುಟುಂಬದಲ್ಲಿ ಜಲತತ್ವ ಕಡಿಮೆ ಇದ್ದಾಗ ಅವ್ರಿಗೇನು ಮಾಡ್ತದೆ, ಇದು ಯಾವುದೂ ಕೂಡ ಅವ್ರು ಹ್ಯಾಂಡಲ್ ಮಾಡೋಕ್ಕೆ ಬರ್ತಾ ಇರಲ್ಲ. ಹಾಗಾಗಿ ಸೊ ಎಲ್ಲರೂ ಕೂಡ ಏನು ಮಾಡಬೇಕಾಗುತ್ತೆ, ಈ ಜಲತತ್ವ ಒಂದು ಸರಿ ದುಗ್ಗಿಸ್ಕೊಳ್ಳೋಕ್ಕೋಸ್ಕರ ಇವರು ಉಷಾಪಾನವನ್ನು ಮಾಡಬೇಕಾಗುತ್ತೆ. ತಾಮ್ರದ ಒಂದು ಬಿಂದಿಗೆಯಲ್ಲಿ ಅಥವಾ ತಾಮ್ರದ ಚಂಬಲ್ಲಿ ಏನು ಮಾಡಬೇಕಾಗುತ್ತೆ, ರಾತ್ರಿ ಹೊತ್ತು ನೀರನ್ನು ಹಾಕಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಸೂರ್ಯನ ಕಿರಣಕ್ಕೆ ಒಂದು ಸ್ವಲ್ಪ ಚಂಬನ ಇಟ್ಟು, ಆ ಸೂರ್ಯನ ಕಿರಣದಲ್ಲಿ ಏನಿರುತ್ತೆ, ಬೆಳಗ್ಗೆ ಒಂದು D ವಿಟಮಿನ್ ಬರ್ತಾ ಇರುತ್ತೆ. ಹೌದಲ್ವಾ? D ವಿಟಮಿನ್ ಬರ್ತಾ ಇರುತ್ತೆ. ಆ ಒಂದು ದೇಹ ಬಾಡಿಗೆ ಹೋದಾಗ B12 ವಿಟಮಿನ್ ಸರಿ ಹೋಗುತ್ತೆ, D12 ವಿಟಮಿನ್ ಸರಿ ಹೋಗುತ್ತೆ,
ಡಿ ವಿಟಮಿನ್ ಕೂಡ ಸರಿ ಹೋಗ್ಬಿಡುತ್ತೆ. ಹಾಗಾಗಿ ತಾಮ್ರದ ಒಂದು ಚೆಂಬಲ್ಲಿ ನೀರು ಕುಡಿಯೋದು ಒಂದು ಅಭ್ಯಾಸವನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಈ ಒಂದು ಜಲತತ್ವದ ಇದು ನಾವು ನಿಮಗೆ ನಾರ್ಮಲ್ ಆಗಿ ಈ ತತ್ವಗಳ ಬಗ್ಗೆ ನಾನು ನಿಮಗೆ ಇವತ್ತಿನ ಚರ್ಚೆ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಈ ಒಂದು ತತ್ವಗಳು ಕಡಿಮೆ ಇದ್ದಾಗ ಕುಟುಂಬದಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ತಂದುಕೊಡುತ್ತೆ ಅನ್ನೋದನ್ನು ಕೂಡ ಚರ್ಚೆ ಮಾಡಿ ಹೇಳ್ಕೊಡ್ತೀನಿ, ಯಾವ ರೀತಿ ಸಮಸ್ಯೆ ತಂದುಕೊಡುತ್ತೆ ಅಂತ. ಸೊ ಇದಿಷ್ಟು ಈ ಒಂದು ದಿನದ ವಿಚಾರ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಶುಭಮಯ.